ಒಬ್ಬ ಅಧಿಕಾರಿಗೆ ಇರಬೇಕಾಗಿರುವಂತಹ ನಿಷ್ಠೆ ಮತ್ತು ಸಂಕೋಚ ಬಹಳ ಮುಖ್ಯವಾದ್ದು. ಆ ಸಂಕೋಚ ನಮಗೆ ಏನೇನೋ ಕಲಿಸ್ತಾ ಹೋಗುತ್ತೆ. ಸಂಕೋಚ ಇಲ್ಲದೇ ಇದ್ದರೆ ದರ್ಪ ಬರುತ್ತೆ, ಅಹಂಕಾರ ಬರುತ್ತೆ. ಯಾವತ್ತೂ ಒಬ್ಬ ಅಧಿಕಾರಿ ಕೂತಿದ್ದಾಗ ಯಾರಾದರೂ ಕಚೇರಿಗೆ ಬಂದರೆ ಮೊದಲು ಕೂತ್ಕೊಳ್ಳಿ ಅಂತ ಹೇಳಬೇಕು. ಅನೇಕರು ಕೂತ್ಕೊಳ್ಳಿ ಅಂತಲೂ ಹೇಳೋದಿಲ್ಲ, ಯಾಕೆಂದರೆ ಕುರ್ಚಿ ಇವ್ರದ್ದೇನಲ್ಲ, ಅದು ಜನಗಳು ಕೊಟ್ಟಿರೋ ಕುರ್ಚಿ. ಕೂರಿಸಿ ಆಮೇಲೆ ಅವರ ಅಹವಾಲನ್ನು ಕೇಳಬೇಕು. ಯಾವುದೇ ಅಧಿಕಾರಿಗಳಿಗೆ ಒಂದು ಸಾಂಸ್ಕೃತಿಕ ಕಾಳಜಿಯ ಅಗತ್ಯ ಇರುತ್ತೆ. ಯಾರಿಗೆ ಸಾಂಸ್ಕೃತಿಕ ಕಾಳಜಿಯ ಅಗತ್ಯ ಇರುತ್ತೆ ಅವರು ಜೀವನವನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ, ಜನಗಳನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ವಿಶೇಷವಾಗಿ ತಮ್ಮ ಎದುರುಗಡೆ ಇರೋ ಕಡತಗಳನ್ನು ನೋಡುವ ದೃಷ್ಟಿಕೋನವೂ ಬೇರೆ ಆಗುತ್ತೆ. ನಾನು ಒಂದು ಸಾರಿ ಒಬ್ಬ ಲೇಖಕರಿಗೆ ಹೇಳಿದ್ದೆ, ಬರಗೂರು ಒಳ್ಳೆ ಲೇಖಕ ಅಲ್ಲ ಕಣ್ರಿ ಅಂತ ಹೇಳಿದರು. ಅವರು ಭಾಳ ದೊಡ್ಡ ಲೇಖಕರು. ಒಂದು ಸರಿ ನಾನು ಅವಾಗ ಒಂದು ಪತ್ರಿಕೆಯಲ್ಲೆಲ್ಲ ಬಂತು, ನಾನು ಅವಾಗ ಅವ್ರಿಗೆ ಪ್ರತಿಕ್ರಿಯೆ ಸೂಚಿಸಿದ್ದಷ್ಟೇ, ನಾನು ಒಳ್ಳೆ ಲೇಖಕ ಅಲ್ಲ ಅಂತ ಹೇಳಿದರೆ ನನಗೆ ಸಿಟ್ಟು ಬರೋದಿಲ್ಲ, ಒಳ್ಳೆ ಮನುಷ್ಯ ಅಲ್ಲ ಅಂದರೆ ಮಾತ್ರ ಅಪಾರವಾದ ಸಿಟ್ಟು ಬರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಳ್ಳೆ ಮನುಷ್ಯ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಯಾವಾಗ ಸರ್ಕಾರಿ ಕಚೇರಿಗಳು ನಮ್ಮದು ಅಂತ ಅನಿಸೋದಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗಾಗಿ ಪ್ರಜಾಪ್ರಭುತ್ವದ ಮೌಲ್ಯವೊಂದನ್ನು ವಿಸ್ತರಿಸುವ ಕೆಲಸ ರಾಜಕಾರಣಿಗಳ ಮೇಲೆ ಹೇಗೆ ಗುರುತರವಾಗಿರುತ್ತೋ ಹಾಗೇನೇ ಅಧಿಕಾರಿಗಳ ಮೇಲೂ ಇರುತ್ತೆ. ನಾನು ಯಾವಾಗಲೂ ನಂಬಿರೋದೇನೆಂದರೆ, ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು ಅಂತ. ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು. ಆಮೇಲೆ ಕುರ್ಚಿ ದೊಡ್ಡದಾಗಿರಬಾರ್ದು ಯಾವತ್ತೂ. ಭಾಳಷ್ಟು ನೋಡಿ, ಒಂದು ಸಂಕೇತ ನನಗೆ ಯಾವಾಗಲೂ, ಕೂತಿರೋ ಕುರ್ಚಿನಲ್ಲಿ ಇಷ್ಟು ಕಾಣಿಸ್ತಿರ್ತಾರೆ ಕೆಲವರು, ಹಿಂದ್ಗಡೆ ಕುರ್ಚಿ ಇಷ್ಟೆತ್ತರ ಇರುತ್ತೆ. ಅದು ಅಲ್ಲಿಗೆ ಪ್ರಜಾಪ್ರಭುತ್ವ ಇಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಕುರ್ಚಿಗಿಂತ ದೊಡ್ಡವರಾಗಿ ಕೂತಿರಬೇಕು ಮನುಷ್ಯ ಯಾವತ್ತು ಕುರ್ಚಿನಲ್ಲಿ. ಹಾಗೆ ಕೂತ್ಕೊಳ್ಳೋದೊಂದು ಸಾಂಕೇತಿಕವಾದದ್ದು. ಆ ಸಾಂಕೇತಿಕವಾದದ್ದನ್ನು ಸಾಕಾರಗೊಳಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು.